ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು, ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು, ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು, ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳು
ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಇವತ್ತು ಯಾದಗಿರಿಯಲ್ಲಿ ಈ ಒಂದು ಬಂದ್ಗೆ ಯಾವುದೇ ಒಂದು ಬೆಂಬಲ ಇಲ್ಲ. ಯಾಕಂತಂದರೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಡದೆ ಹಿನ್ನೆಲೆಯೋ ಇವತ್ತು ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಹೋಗ್ಬೋದು. ಆಟೋಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇವತ್ತು ಎಲ್ಲವೂ ಸಂಚಾರ ಆರಂಭವಾಗಿರುವಂಥ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಈ ಒಂದು ಬಂದ್ಗೆ ಇವತ್ತು ಯಾವುದೇ ಒಂದು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಆ ಒಂದು ಭಾಗದಲ್ಲಿ ಏನೋ ಆ ಹೋಟೆಲ್ಗಳಲ್ಲೂ ಸಹ ಈಗ ಆರಂಭಗೊಂಡಿರುವಂಥದ್ದು ಅಂಗಡಿಗಳಾಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಮತ್ತು ಆಟೋಗಳಾಗಿರ್ಬೋದು ಬಸ್ ಸಂಚಾರ ಎಲ್ಲವೂ ಇವತ್ತು ಆರಂಭವಾಗಿರುವಂಥದ್ದು. ಯಾಕಂತಂದರೆ ಈ ಒಂದು ಬಂದ್ಗೆ ಯಾದಗಿರಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸದ್ಯ ಈ ಕಡೆ ನೋಡ್ತಾ ಇರ್ಬೋದು. ನಾನಿವಾಗ ಈ ಒಂದು ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂಥ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ಬಸ್ಗಳು ಸಹ ಸಂಚಾರ ಆರಂಭವಾಗಿರುವಂಥದ್ದು. ಈ ಒಂದು ಬಂದ್ಗೆ ಇವತ್ತು ಯಾದಗಿರಿ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈಗಾಗಲೇ ಈ ಒಂದು ಬಂದ್ ಸಂಪೂರ್ಣವಾಗಿ ಈಗಾಗಲೇ ಆ ಬೆಂಬಲ ನೀಡದೇ ಇರೋ ಕಾರಣಕ್ಕಾಗಿ ಯಾದಗಿರಿ ಎಂದಿನಂತೆ ಆರಂಭವಾಗಿರುವಂಥದ್ದು. ಏನು ಇವತ್ತು ಎಲ್ಲ ಒಂದು ಕಾರ್ಯಗಳು ಸಹ ನಡೀತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು, ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಗಳು ಸಹ ಈಗಾಗಲೇ ಸಂಚಾರ ಆರಂಭಗೊಂಡಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಬಂದ್ಗೆ ಯಾದಗಿರಿಯಲ್ಲಿ ಯಾವುದೇ ಒಂದು ಬೆಂಬಲವನ್ನು ಘೋಷಣೆ ಮಾಡದಿರೋದ್ರಿಂದ ಇವತ್ತು ಯಾದಗಿರಿ ಸಂಪೂರ್ಣವಾಗಿ ಆರಂಭವಾಗಿರುವಂಥದ್ದು. ಯಾಕೆಂದರೆ ಎಂದಿನಂತೆ ಯಾದಗಿರಿಯಲ್ಲಿ ದಿನನಿತ್ಯದ ಕಾರ್ಯಗಳು ನಡೀತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.